ನಮಸ್ಕಾರ ವೀಕ್ಷಕರೇ. ಧರ್ಮಸ್ಥಳದ ವಿರುದ್ಧ ಪಿತೂರಿಯನ್ನ ನಡೆಸಿದ ಗ್ಯಾಂಗ್ನ ವಿರುದ್ಧ, ಮಹೇಶ್ ಶೆಟ್ಟಿ ತಿಮರೋಡಿಯ ಗ್ಯಾಂಗ್ನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ BNSನ ಒಟ್ಟು 10 ಕಲಂಗಳ ಅಡಿಯಲ್ಲಿ ವಿಶೇಷ ತನಿಖಾ ತಂಡ SIT ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದೆ. BNSನ ಕಲಂ 336, 230, 231, 236, 233, 248, 229, 228, 240 ಸೊ 10 ಕಲಂಗಳ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಈ 10 ಕಲಂಗಳ ಪೈಕಿ ಒಂದು ಸೆಕ್ಷನ್ ಅಷ್ಟೇ ಬೇಲೇಬಲ್ ಅಫೆನ್ಸ್. ಉಳಿದ ಹಾಗೆ 9 ಸೆಕ್ಷನ್ಗಳೇನಿದ್ದಾವೆ ಆ ಸೆಕ್ಷನ್ಗಳ ಅಡಿಯಲ್ಲಿ ಅಪರಾಧಗಳಿಗೆ ಜಾಮೀನು ಸಿಗಲ್ಲ. ಜೊತೆಗೆ 10 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸುವಂಥ ಅವಕಾಶಗಳಿದ್ದಾವೆ. ಸೊ ಮಹೇಶ್ ಶೆಟ್ಟಿ ತಿಮರೋಡಿ, ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ನ ಸಕ್ರಿಯ ಸದಸ್ಯ ಗಿರೀಶ್ ಮಟ್ಟಣ್ಣನವರ್, ಸಮೀರ್ MD, ಉಳಿದಂತೆ ಯಾರೆಲ್ಲ ತಿಮರೋಡಿಯ ಬಟ್ಟಂಗಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಗ್ರಹಚಾರ ಕಾದಿದೆ. BNS ಕಲಂ 336 ಫೋರ್ಜರಿಗೆ ಸಂಬಂಧಪಟ್ಟಿದ್ದು, ಫಾಲ್ಸ್ ಡಾಕ್ಯುಮೆಂಟ್ ಕೊಡುವಂಥದ್ದು. 2 ವರ್ಷದಿಂದ 3 ವರ್ಷದವರೆಗೆ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಅವಕಾಶ ಇದೆ. BNS ಕಲಂ 230 ಫ್ಯಾಬ್ರಿಕೇಟೆಡ್ ಫಾಲ್ಸ್ ಎವಿಡೆನ್ಸ್ ಅನ್ನು ಕೊಡುವಂಥದ್ದು. ಉದ್ದೇಶ ಏನು? ಗಿವಿಂಗ್ ಫ್ಯಾಬ್ರಿಕೇಟೆಡ್ ಫಾಲ್ಸ್ ಎವಿಡೆನ್ಸ್ ವಿತ್ ಇಂಟೆಂಟ್ ಟು ಪ್ರೊಕ್ಯೂರ್ ಕನ್ವಿಕ್ಷನ್ ಆಫ್ ಕ್ಯಾಪಿಟಲ್ ಅಫೆನ್ಸ್. ಅಂದರೆ ಮರಣದಂಡನೆ ವಿಧಿಸಬಹುದಾದಂತಹ ಅಪರಾಧವನ್ನ, ಕೃತ್ಯವನ್ನ ಎಸಗಿದ್ದಾರೆ ಅಂಥೇಳಿ ಸುಳ್ಳು ಸಾಕ್ಷ್ಯವನ್ನ ಕೊಟ್ಟರೆ, ತಿರುಚಿದ ಸಾಕ್ಷ್ಯವನ್ನ ಕೊಟ್ಟರೆ ಅಂತಹ ಅಪರಾಧಕ್ಕೆ 10 ವರ್ಷಗಳವರೆಗೆ ಜೈಲು, ಜೊತೆಗೆ 50,000 ರೂಪಾಯಿ ದಂಡ. ಇನ್ನು ಸೆಕ್ಷನ್ 231, ಒಂದು ವೇಳೆ ಜೀವಾವಧಿ ಶಿಕ್ಷೆ ಅಥವಾ ಕಠಿಣ ಶಿಕ್ಷೆ ವಿಧಿಸಬಹುದಾದಂತಹ ಕೃತ್ಯಗಳನ್ನು ಎಸಗಿದ್ದಾರೆ ಅಂತೇಳಿ ಸುಳ್ಳು ಸಾಕ್ಷ್ಯವನ್ನು ಕೊಟ್ಟರೆ, ತಿರುಚಿದ ಸಾಕ್ಷ್ಯವನ್ನು ಏನಾದರೂ ಕೊಟ್ಟರೆ ಅಂತಹ ಪ್ರಕರಣಗಳಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ 7 ವರ್ಷಗಳವರೆಗೆ. ಇನ್ನು ಸೆಕ್ಷನ್ 236 ಫಾಲ್ಸ್ ಸ್ಟೇಟ್ಮೆಂಟ್ ಮೇಡ್ ಇನ್ ಡಿಕ್ಲರೇಷನ್ ವಿತ್ ದ, ಕಾನೂನಿನ ಅಡಿಯಲ್ಲಿ ಸಾಕ್ಷ್ಯವಾಗಿ ಬಳಸಿಕೊಳ್ಳಬಹುದಾದಂತಹ ಹೇಳಿಕೆ, ಆ ಹೇಳಿಕೆಯೇ ಸುಳ್ಳಾಗಿರುತ್ತೆ, ಅಂತಹ ಸುಳ್ಳು ಹೇಳಿಕೆಯನ್ನು ಕೊಡುವಂಥದ್ದು. ಸಾಕ್ಷ್ಯವಾಗಿ ಬಳಸಿಕೊಳ್ಳಬಹುದಾದಂತಹ ಸುಳ್ಳು ಹೇಳಿಕೆಯನ್ನು, ಡಿಕ್ಲರೇಷನ್ ಅನ್ನು, ಪ್ರಮಾಣವನ್ನು ಮಾಡುವಂಥದ್ದು ಸೆಕ್ಷನ್ 236. ಸೊ ಇದಕ್ಕೂ ಕೂಡ ಅತ್ಯಂತ ಕಠಿಣ ಶಿಕ್ಷೆ ಕಾದಿದೆ. ಶೆಲ್ ಬಿ ಪನಿಷ್ಡ್ ವಿತ್ ದ ಸೇಮ್ ಮ್ಯಾನರ್ ಆಸ್ ಇಫ್ ಈ ಗೇವ್ ಫಾಲ್ಸ್ ಎವಿಡೆನ್ಸ್ ಅನ್ನು ಕೊಟ್ಟರೆ ಏನು ಶಿಕ್ಷೆ ಇದೆಯೋ ಅದೇ ಶಿಕ್ಷೆಯನ್ನು ಈ ಸೆಕ್ಷನ್ ಅಡಿಯಲ್ಲೂ ಕೂಡ ಕೊಡಲಾಗುತ್ತೆ. ಸೆಕ್ಷನ್ 233 ಯೂಸಿಂಗ್ ಎವಿಡೆನ್ಸ್ ನೋನ್ ಟು ಬಿ ಫಾಲ್ಸ್, ಅಂದರೆ ಸುಳ್ಳು ಅಂತ ಗೊತ್ತಿದ್ದರೂ ಕೂಡ, ಈ ಸಾಕ್ಷ್ಯವನ್ನು ತಿರುಚಲಾಗಿದೆ ಅಥವಾ ಈ ಸಾಕ್ಷ್ಯ ಸುಳ್ಳು ಅಂತ ಗೊತ್ತಿದ್ದರೂ ಕೂಡ ಸುಳ್ಳು ಸಾಕ್ಷ್ಯವನ್ನು ಕೊಟ್ಟರೆ ಅಂತಹ ಸಂದರ್ಭದಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಇನ್ನು ಸೆಕ್ಷನ್ 248 ಫಾಲ್ಸ್ ಚಾರ್ಜ್ ಆಫ್ ಅಫೆನ್ಸ್ ಮೇಡ್ ವಿತ್ ಇಂಟೆಂಟ್ ಟು ಇಂಜೂರ್, ಅಂದರೆ ಯಾರಿಗಾದರೂ ಘಾಸಿ ಮಾಡಬಹುದಾದಂತಹ ಸುಳ್ಳು ಆರೋಪವನ್ನು ಮಾಡುವಂಥದ್ದು. ಏನು ಸುಳ್ಳು ಆರೋಪ ಅಂತ ಹೇಳಿದ್ರೆ, ಇವರು ಇಂತಹ ಕೃತ್ಯವನ್ನು ಎಸಗಿದ್ದಾರೆ ಅಂತೇಳಿ ಸುಳ್ಳು ಆರೋಪವನ್ನು ಮಾಡಿದ್ರೆ, ನೋಯಿಂಗ್ ದ್ಯಾಟ್ ದೆರ್ ಈಸ್ ನೋ ಜಸ್ಟ್ ಆರ್ ಲಾಫುಲ್ ಗ್ರೌಂಡ್ ಫಾರ್ ಸಚ್, ಅಂದ್ರೆ ಆತನಿಗೆ ಗೊತ್ತಿರುತ್ತೆ ಆರೋಪ ಮಾಡುವಂತಹ ಸಂದರ್ಭದಲ್ಲಿ ನಾನು ಮಾಡ್ತಾ ಇರುವಂತಹ ಆರೋಪ ಸುಳ್ಳು ಅಂತ ಗೊತ್ತಿದ್ದರೂ ಕೂಡ ವ್ಯಕ್ತಿ, ಸಂಸ್ಥೆ ಅಥವಾ ಯಾರ ವಿರುದ್ಧವೂ ಕೂಡ
ಅಂತಹ ಸುಳ್ಳು ಆರೋಪವನ್ನು ಮಾಡಿದ್ರೆ 5 ವರ್ಷಗಳವರೆಗೆ ಶಿಕ್ಷೆ ಜೊತೆಗೆ 2 ಲಕ್ಷ ರೂಪಾಯಿ ದಂಡ. ಇನ್ ಕೇಸ್ ಅಂತಹ ಆರೋಪಗಳು ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ಕೊಡಬಹುದಾದಂಥ ಆರೋಪಗಳಾಗಿದ್ದರೆ, ಅಂತಹ ಆರೋಪಗಳು ಸುಳ್ಳು ಆಗಿದ್ದರೆ ಅಂತಹ ಸುಳ್ಳು ಆರೋಪಗಳಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಬಹುದು. ಈಗ ಫಾರ್ ಎಕ್ಸಾಂಪಲ್ ಅದರ ವಿವರಣೆಗೆ ಆಮೇಲೆ ಬರೋಣ. ಇನ್ನು ಸೆಕ್ಷನ್ 229 ಪನಿಷ್ಮೆಂಟ್ ಫಾರ್ ಫಾಲ್ಸ್ ಎವಿಡೆನ್ಸ್. ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಜುಡಿಷಿಯಲ್ ಪ್ರೊಸೀಡಿಂಗ್ಸಲ್ಲಿ ಸುಳ್ಳು ಸಾಕ್ಷ್ಯವನ್ನು ಕೊಟ್ಟರೆ 7 ವರ್ಷದವರೆಗೆ ಜೈಲು, ಅದನ್ನು 10 ವರ್ಷದವರೆಗೂ ಕೂಡ ವಿಸ್ತರಣೆ ಮಾಡಬಹುದು. ಈಗ ಅದರಲ್ಲಿ ಈ ಸೆಕ್ಷನ್ 229ರಲ್ಲಿ ಒಂದು ಡಿಸ್ಕ್ರಿಪ್ಷನ್ ಅನ್ನು ಹಾಕಿದ್ದಾರೆ, ಏನು ಅಂತ ಇಲ್ಯುಸ್ಟ್ರೇಷನ್ ಅನ್ನು ಹಾಕಿದ್ದಾರೆ. ಏನು ಅಂತ ಹೇಳಿದ್ರೆ, ನ್ಯಾಯಾಂಗ ಪ್ರಕ್ರಿಯೆ ಅಂತ ಹೇಳಿದ್ರೆ ಆರೋಪ ಪಟ್ಟಿ ಸಲ್ಲಿಕೆಯಾಗಿ ಅದಾದ ಬಳಿಕ ಕೋರ್ಟ್ನಲ್ಲಿ ಹಿಯರಿಂಗ್ ಆಗುವಂಥದ್ದಲ್ಲ. ಯಾರಾದರೂ ಸುಳ್ಳು ಆರೋಪವನ್ನ ಮಾಡದಂತಹ ಸಂದರ್ಭದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಈ ಪ್ರಕರಣದಲ್ಲಿ ಚಿನ್ನಯ್ಯ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಇಂತೆಂಥ ಕೃತ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿ ನ್ಯಾಯಾಂಗದ ಎದುರು, ಕೋರ್ಟ್ನ ಎದುರು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸೊ ಇಟ್ ಇಸ್ ದ ಪಾರ್ಟ್ ಆಫ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್. ಅಲ್ಲಿ ಇಲ್ಯುಸ್ಟ್ರೇಷನ್ ಇದೆ. ಸೊ ಇದಕ್ಕೆ 7 ವರ್ಷಗಳವರೆಗೆ ಜೈಲು ಅಥವಾ 10 ವರ್ಷದವರೆಗೆ ಅದನ್ನು ವಿಸ್ತರಣೆ ಮಾಡಬಹುದು. ಇನ್ನು 228 ಫ್ಯಾಬ್ರಿಕೇಟಿಂಗ್ ಫಾಲ್ಸ್ ಎವಿಡೆನ್ಸ್, ಕೊಟ್ಟಿರುವಂತಹ ಸುಳ್ಳು ದೂರನ್ನೇ ತಿರುಚುವಂಥದ್ದು. ಇನ್ನು ಸೆಕ್ಷನ್ 240 ಗಿವಿಂಗ್ ಫಾಲ್ಸ್ ಇನ್ಫಾರ್ಮೇಶನ್ ಆನ್ 240 ಗಿವಿಂಗ್ ಫಾಲ್ಸ್ ಇನ್ಫಾರ್ಮೇಶನ್, ಒಂದು ಆರೋಪಕ್ಕೆ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸುಳ್ಳು ಮಾಹಿತಿಯನ್ನು ಕೊಡುವಂಥದ್ದು. ಸೊ ಇದಕ್ಕೆ 2 ವರ್ಷದವರೆಗೆ ದಂಡ. ಸೊ ಈ ಸೆಕ್ಷನ್ಗೆ ಮಾತ್ರ ಬೇಲ್ ಇದೆ 240. ಉಳಿದ ಹಾಗೆ ಯಾವ ಸೆಕ್ಷನ್ಗಳಿಗೂ ಕೂಡ ಬೇಲ್ ಇಲ್ಲ, ನಾನ್ ಬೇಲೇಬಲ್ ಅಫೆನ್ಸ್ಗಳು ಎಲ್ಲವೂ ಕೂಡ. ಸೊ ಅಲ್ಲಿಗೆ ಒಟ್ಟು 10 ಸೆಕ್ಷನ್ 336, 230, 231, 236, 233, 248, 229, 228, 240 ಬಹುತೇಕ ಸೆಕ್ಷನ್ಗಳಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ. ಚಿನ್ನಯ್ಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂತಹ ದೂರು, ಅದರ ಆಧಾರದಲ್ಲಿ ದಾಖಲಾದಂಥ FIRನಲ್ಲಿ ಆತ ಮಾಡಿರ್ತಕ್ಕಂಥ ಆರೋಪಗಳೆಲ್ಲವೂ ಕೂಡ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆ ವಿಧಿಸಬಹುದಾದಂಥ ಆರೋಪಗಳು. ಅತ್ಯಾಚಾರ ಮತ್ತು ಕೊಲೆ, ಆಸಿಡ್ ಹಾಕಿ ಕೊಲೆ ಮಾಡಿದ್ರು, ಶವಗಳನ್ನು ಅತ್ಯಾಚಾರ ಎಸಗಿ ಮರ್ಡರ್ ಮಾಡಿ ಶವಗಳನ್ನು ಹೂತು ಹಾಕ್ಲಿಕ್ಕೆ ಹೇಳಿದ್ರು, ಭಿಕ್ಷುಕರನ್ನ ಕೊಂದರು, ಎಲ್ಲವೂ ಕೂಡ 302 ಅಟ್ರಾಕ್ಟ್ ಆಗುವಂಥ ಅಫೆನ್ಸ್ಗಳು. ಜೊತೆಗೆ ರೇಪ್ ಅಂಡ್ ಮರ್ಡರ್ ಆರೋಪಗಳನ್ನು ಆತ ಮಾಡಿರುವಂಥದ್ದು ಎಲ್ಲವೂ ಕೂಡ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆ, ಜೀವನ ಪರ್ಯಂತ ಜೈಲಿನಲ್ಲೇ ಕೊಳೆಯುವಂತಹ ಸೆಕ್ಷನ್ ಅಟ್ರಾಕ್ಟ್ ಆಗುವಂಥ ಆರೋಪಗಳನ್ನು ಆತ ಮಾಡಿದ್ದಾನೆ. ಸೊ ಈ ಸೆಕ್ಷನ್ಗಳನ್ನು ಏನು ಹಾಕಲಾಗಿದೆ, ಈಗ ಫಾರ್ ಎಕ್ಸಾಂಪಲ್ 248 ಅದರ ಅಡಿಯಲ್ಲಿ ಒಂದು ವೇಳೆ ಈ ಇನ್ಫಾರ್ಮೇಶನ್ ಫಾಲ್ಸ್ ಆಗಿದ್ದಂಥ ಸಂದರ್ಭದಲ್ಲಿ ಆತ ಮಾಡಿರ್ತಕ್ಕಂಥ ಆರೋಪಗಳೆಲ್ಲವೂ ಕೂಡ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಬಹುದಾದಂಥ ಆರೋಪಗಳಾಗಿದ್ದರೆ, ಅಂತಹ ಆರೋಪಗಳನ್ನು ಮಾಡಿ ಅದಕ್ಕೆ ಸುಳ್ಳು ಸಾಕ್ಷ್ಯವನ್ನು ಕೊಟ್ಟಿದ್ದರೆ ಅದಕ್ಕೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ. 229ರಲ್ಲೂ ಕೂಡ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ. ಇನ್ನು 233ರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ಅದರಲ್ಲಿ ಕ್ಯಾಪಿಟಲ್ ಅಫೆನ್ಸ್ ಅಂದ್ರೆ ಮರಣದಂಡನೆ ವಿಧಿಸಬಹುದಾದಂತಹ ಕೃತ್ಯಗಳನ್ನು ಮಾಡಿದ್ದಾರೆ ಎನ್ನುವಂಥ ಆರೋಪಗಳನ್ನ, ಅದಕ್ಕೆ ಬೇಕಾದಂತಹ ಸುಳ್ಳು ಸಾಕ್ಷ್ಯಗಳನ್ನು ಕೊಟ್ಟರೆ ಅದಕ್ಕೆ 10 ವರ್ಷಗಳವರೆಗೆ ಜೈಲು, ಜೀವಾವಧಿ ಶಿಕ್ಷೆ ವಿಧಿಸಬಹುದಾದಂತಹ
ಮತ್ತು 10 ವರ್ಷಗಳವರೆಗೆ ಶಿಕ್ಷೆ ವಿಧಿಸಬಹುದಾದಂತಹ ಕೃತ್ಯಗಳನ್ನು ಎಸಗಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಕನಿಷ್ಠ 7 ವರ್ಷದವರೆಗೆ ಜೈಲು, ಗರಿಷ್ಠ 7 ವರ್ಷದವರೆಗೆ ಜೈಲು. ಸೊ ಮುಗೀತು ಕತೆ, ಚಿನ್ನಯ್ಯನ ಕಥೆ ಮುಗೀತು. ಬಿಕಾಸ್ ಚಿನ್ನಯ್ಯ ದೂರು ಕೊಟ್ಟಿದ್ದಾನೆ, ಮೊದಲನೇದಾಗಿ ದೂರು ಕೊಟ್ಟಿದ್ದಾನೆ. ದೂರಿನ ಆಧಾರದಲ್ಲಿ FIR ದಾಖಲಾಗಿದೆ. FIR ದಾಖಲಾದ ಬಳಿಕ ಬೆಳ್ತಂಗಡಿಯ ನ್ಯಾಯಾಧೀಶರ ಎದುರುಗಡೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಇದು ಚಿನ್ನಯ್ಯ ಕಂಪ್ಲೀಟ್ಲಿ ಲಾಕ್ ಆಗ್ತಾನೆ. ಇಟ್ಸ್ ನೋ ಡೌಟ್, ಪಕ್ಕಾ ಲಾಕು. 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಆದರೂ ಆಗಬಹುದು. ತಿಮರೋಡಿ ಗ್ಯಾಂಗ್ನ ಸಹವಾಸ ಮಾಡಿದಂಥ ಏಕೈಕ ಕಾರಣಕ್ಕೋಸ್ಕರ ಚಿನ್ನಯ್ಯ ಈಗ 50ರ ಆಸುಪಾಸಿನ ಮನುಷ್ಯ. ಆತ ತನ್ನ ಕೊನೆಯ ದಿನಗಳನ್ನು ಜೈಲಿನಲ್ಲಿ ಕಳೆಯಬೇಕಾದಂತಹ ಪರಿಸ್ಥಿತಿ ಬರಬಹುದು. ಇನ್ನು ತಿಮರೋಡಿ, ಸಮೀರ್ MD, ಗಿರೀಶ್ ಮಠನ್ ಇವರೆಲ್ಲ ಒಂದು ಗ್ಯಾಂಗು. ಈಗ ಫಾರ್ ಎಕ್ಸಾಂಪಲ್ ಸಮೀರ್ MD ಒಂದು ಅಲಿಗೇಷನ್ ಅನ್ನು ಮಾಡಿದ್ದಾನೆ. ಏನು? ಅನನ್ಯ ಭಟ್, ಸುಜಾತ ಭಟ್ ಮಗಳು ಅನನ್ಯ ಭಟ್ ತನ್ನ ಸ್ನೇಹಿತರ ಜೊತೆಗೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ದೇವಸ್ಥಾನದ ಎದುರಲ್ಲೇ ಆಕೆಯ ಕಿಡ್ನಾಪ್ ಆಗಿ ಆಕೆಯನ್ನು ಅತ್ಯಾಚಾರ ಮಾಡಿ ಆಕೆಯನ್ನು ಮರ್ಡರ್ ಮಾಡಲಾಯಿತು. ಅದನ್ನು ಪ್ರಶ್ನಿಸಲಿಕ್ಕೆ ಹೋದಂತಹ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಆಕೆಯ ಮೇಲೆ ಹಲ್ಲೆ ನಡೆದು ಆಕೆ 3 ತಿಂಗಳು ಕೋಮಾದಲ್ಲಿದ್ಲು. ಈ ತರ ಆರೋಪಗಳನ್ನು ಮಾಡಿ ಸುಮಾರು 20 ನಿಮಿಷದ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದಾನೆ ಆತ. ಮತ್ತೆ ಅದರಲ್ಲಿ ಜನರನ್ನು ಪ್ರಚೋದನೆ ಮಾಡಿದ್ದಾನೆ, ಎದ್ದೇಳಬೇಕು, ನೀವು ಹೋರಾಟ ಮಾಡಬೇಕು ಅಂತೇಳಿ. ಸೊ ಅದು ಫೇಕ್, ಕಂಪ್ಲೀಟ್ಲಿ ಫೇಕ್ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಈಗ. ಸೊ ಒಂದು ವೇಳೆ ಆ ಆರೋಪ ನಿಜ ಆಗಿದ್ರೆ, ಆ ಕೃತ್ಯಕ್ಕೆ ಏನು ಶಿಕ್ಷೆ ಸಾಬೀತಾಗಿದ್ರೆ ಅಂತ ಹೇಳಿದ್ರೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಸಿಗ್ತಾ ಇತ್ತು ಆರೋಪಿಗಳಿಗೆ. ಆರೋಪ ನಿಜ ಆಗಿದ್ರೆ. ಫಸ್ಟ್ ಆಫ್ ಆಲ್ ಅನನ್ಯ ಭಟ್ ಮಗಳೇ ಇಲ್ಲ ಬಿಡಿ, ಅದು ಸಮೀರ್ MD ದೂತ ಕಟ್ಟಿದಂತಹ ದುರ್ಬುದ್ಧಿಯ ಕಥೆಗಳದು. ನಾನು ಆ ದೂತ ಎನ್ನುವಂಥ ಹೆಸರನ್ನ ತೆಗೆದುಬಿಟ್ಟು ದುರ್ಬುದ್ಧಿ ಅಂತ ಇಟ್ಕೋಬೇಕು ಸಮೀರ್ MD. ಸೊ ಆತ ಕಟ್ಟಿದಂತಹ ಕತೆ, ಆತನಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು. ಆತ ಒಬ್ಬ ಕ್ರಿಮಿ, ಸಾಮಾಜಿಕ ಕ್ರಿಮಿ, ದುಷ್ಟ ಬುದ್ಧಿಯವನು ಸಮೀರ್ MD. ಈ ತಿಮರೋಡಿಯ ರೋಗಗಳೆಲ್ಲವೂ ಕೂಡ, ಈ ಮಾನಸಿಕ ರೋಗಗಳೆಲ್ಲವೂ ಕೂಡ ಆತನಿಗೂ ಕೂಡ ಅಂಟ್ಕೊಂಡಿದೆ. ಸೊ ಒಂದು ವೇಳೆ ಆಗಿದ್ರೆ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಮರಣದಂಡನೆ ಆಗ್ತಾ ಇತ್ತು, ಜೀವಾವಧಿ ಶಿಕ್ಷೆ ಆಗ್ತಾ ಇತ್ತು. ಬಟ್ ಅದಕ್ಕೆ ನೋಡಿ ಅಲ್ಲಿ ಅದು ಕೂಡ ಸುಳ್ಳು ಆರೋಪ. ಸೊ ಅಂತಹ ಆರೋಪಗಳಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಅವಕಾಶ ಇದೆ. ಸೊ SIT ಅವರು FIR ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಚಿನ್ನಯ್ಯ ಸಹಜವಾಗಿ A1 ಆರೋಪಿ. ಉಳಿದ ಹಾಗೆ ತಿಮರೋಡಿ ಗ್ಯಾಂಗ್ನವರು, ತಿಮರೋಡಿಯ ಬಟ್ಟಂಗಿಗಳು ಯಾರೆಲ್ಲ ಇದ್ದಾರೆ ಅವರು ಕೂಡ ಅದರಲ್ಲಿ ಆರೋಪಿಗಳಾಗ್ತಾರೆ. ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ನವ್ರನ್ನ ಕರೆದು ವಿಚಾರಣೆ ಮಾಡಬಹುದು SIT ಅವರು. ಕಾರಣ ಏನು ಅಂತ ಹೇಳಿದ್ರೆ, ನಾವು ಪರ್ಯಾಯ ಮಾಧ್ಯಮವನ್ನು ಕಟ್ತೀವಿ ಅಂತೇಳಿ ಬಿಲ್ಡಪ್ ಕೊಡ್ಕೊಂಡು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ದಿನ ಬೆಳಗಾದರೆ ಬರೀ ಇಲ್ಲ ಸಲ್ಲದಂತಹ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡದಂಥವ್ರು ಕೆಲವು ಯೂಟ್ಯೂಬ್ ಚಾನಲ್ನವರು. ಸೊ ಅವರಿಗೂ ಕೂಡ ಸಂಕಷ್ಟ ಕಾದಿದೆ. ಬಿಗ್ ಡೆವಲಪ್ಮೆಂಟ್ ಇದೆ. SIT FIR ಅನ್ನು ದಾಖಲು ಮಾಡಿಕೊಂಡಿದೆ. ಎಕ್ಸೆಪ್ಟ್ ಒಂದು ಸೆಕ್ಷನ್ನು, ಬೇರೆ ಯಾವ ಸೆಕ್ಷನ್ನಲ್ಲೂ ಕೂಡ ಬೇಲ್ ಇಲ್ಲ. ಸೊ ಇನ್ ಕೇಸ್ ಅರೆಸ್ಟ್ ಆದರೆ ಅಷ್ಟು ಸುಲಭದಲ್ಲಿ ಬೇಲ್ ಸಿಗಲ್ಲ.